ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅವ್ಯವಹಾರಗಳು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಮತ್ತು ಮಂಡಳಿ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಯನ್ನು ಕೂಡಲೇ ಆ ಸ್ಥಾನಗಳಿಂದ ತೆರವುಗೊಳಿಸಬೇಕು ಎಂದು ಅಹಿಂದ್ ಚಿಂತಕರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡಳಿಯಿಂದ 2019 ರಿಂದ 2024 ತನಕ ನಡೆದ ಅಕ್ರಮಗಳ ಬಗೆಗೆ ಸಿಬಿಐ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಯನ್ನು 371 ಜೆ ಕಲಂ ನಿಯಮಾವಳಿಗಳಿಗೆ ವಿರುದ್ಧವಾಗಿ ನೇಮಿಸಲಾಗಿದೆ. ನಿಯಮದಂತೆ ಸರ್ಕಾರದ ಕಾರ್ಯದರ್ಶಿ ಮಟ್ಟದ ಅಧಿಕಾರಿಯನ್ನು ಮಂಡಳಿಯ ಕಾರ್ಯದರ್ಶಿಯಾಗಿ ನೇಮಿಸಬೇಕು. ಈ ಭಾಗದ ಸಚಿವರನ್ನು ಕೆಕೆಆರ್ಡಿಬಿ ಅಧ್ಯಕ್ಷರನ್ನಾಗಿ ನೇಮಿಸಬೇಕು ಎಂದು ಒತ್ತಾಯಿಸಿದರು. ಕೆಕೆಆರ್ಡಿಬಿ ಅಕ್ರಮಗಳು ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಬೆಂಗಳೂರಿನ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದು, ಅರ್ಜಿಯನ್ನು ನ್ಯಾಯಾಲಯ ಪುರಸ್ಕರಿಸಿದೆ. ಈ ಭಾಗದ ಜನರಿಗೆ ನ್ಯಾಯ ಸಿಗುವ ವಿಶ್ವಾಸ ಇದೆ ಎಂದರು. ಮಂಡಳಿಯು ಈ ಭಾಗದ ಅಭಿವೃದ್ಧಿಗಾಗಿ ರಚಿಸಲಾಗಿದೆ. ಆದರೆ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಕುಮ್ಮಕ್ಕಿನಿಂದ ಮಂಡಳಿಯ ಹಣ ಕೊಳ್ಳೆ ಹೊಡೆಯುತ್ತಿರುವುದು ವಿಷಾದನೀಯ ಹಾಗೂ ಮಂಡಳಿಗೆ ಬರುವಂತಹ ಅಧಿಕಾರಿಗಳು ಸರ್ಕಾರದ ಅಧಿಸೂಚನೆಗಳು ಮತ್ತು ಕಾನೂನುಗಳನ್ನು ಉಲ್ಲಂಘಿಸಿ ಭ್ರಷ್ಟಾಚಾರದಲ್ಲಿ ತೊಡಗಿ ಮಂಡಳಿಯನ್ನು ಸರ್ವನಾಶ ಮಾಡಲು ಹೊರಟಿದ್ದು, ಇದಕ್ಕೆ ಪೂರಕವಾಗಿ ಮಂಡಳಿಯ ಅಧ್ಯಕ್ಷರು ಹಾಗೂ ಈ ಭಾಗದ ಜನಪ್ರತಿನಿಧಿಗಳು ಸಾಥ್ ನೀಡುತ್ತಿರುವುದು ನೋವಿನ ಸಂಗತಿ ಎಂದರು. ಆಗಿರಬಹುದು ಮತ್ತು ಶೈಕ್ಷಣಿಕವಾಗಿ ಹೀಗೆ ಡೆವಲಪ್ಮೆಂಟ್ ಆಗುವ ಸಲುವಾಗಿ ಒಂದು ಮಂಡಳಿಯನ್ನು ರಚನೆ ಮಾಡ್ತಾರೆ. ಆದರೆ ಇಲ್ಲಿ ಮಂಡಳಿಯಲ್ಲಿ ಬರುವಂಥ ಅಧಿಕಾರಿಗಳು ಮತ್ತು ಏನು ಅಧ್ಯಕ್ಷರಿದ್ದಾರೆ, ಇವರು ಸತತವಾಗಿ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಆ ಮಂಡಳಿಯ ದುಡ್ಡು ಅಂದರೆ ಇವತ್ತು ಅವ್ರ ಅಪ್ಪನ ಮನೆ ದುಡ್ಡು ತಗೊಂಡಿದ್ದಾರೆ. ಯಾವ ರೀತಿಯಾಗಿ ಅಂದರೆ ಇವತ್ತು ಅಕ್ರಮ ಭ್ರಷ್ಟಾಚಾರಗಳು ಮಾಡುತ್ತಾ ಮಂಡಳಿಯ ದುಡ್ಡನ್ನು ಸಾವಿರಾರು ಕೋಟಿ ರೂಪಾಯಿಗಳನ್ನು ಇವತ್ತು ಕೊಳ್ಳೆ ಹೊಡೆಯುವ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಏನು ಈ ಹಿಂದಿನ BJP ಸರ್ಕಾರ 40% ಸರ್ಕಾರ ಇದೆ, ಇಲ್ಲೆಲ್ಲರೂ ಕಳ್ಳರದಾರ, ಕ್ರೈಡಲಲ್ಲಿ ಅಧಿಕಾರಿಗಳು ಕಳ್ಳರದಾರ, ಮತ್ತೇನದ ಬೇರೆ ಬೇರೆ ಕಡೆ ಎಲ್ಲ ಕಳ್ಳರದಾರ ಅಂತ ಹೇಳಿಕೆಂದ್ರೆ ಇವತ್ತು ಅಪವಾದನೆ ಮಾಡುತ್ತಾ ಇವತ್ತು 40% ಸರ್ಕಾರ ಅಂತ ಹೇಳುತ್ತಾ ಇವತ್ತು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಇವತ್ತು ಆ ಕಳ್ಳರನ್ನು ಅವ್ರು ದೊಡ್ಡ ಕಳ್ಳರು, ಅವರನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ಏನೆಲ್ಲ ಕೆಲಸಗಳು ಏನೆಲ್ಲ ಕುತಂತ್ರಗಳು ಮಾಡ್ತಾ ಇದ್ದಾರೆ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಇವತ್ತು ಏನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಮತ್ತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಾಂಸ್ಕೃತಿಕ ಸಂಘದಲ್ಲಿ 3,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂಥೇಳಿ ಅಪವಾದನೆಯನ್ನು ಮಾಡುವ ಮೂಲಕ ಇವತ್ತು ತನಿಖಾ ತಂಡವನ್ನು ರಚನೆ ಮಾಡ್ತಾರೆ. ಮೊದಲಿಗೆ ಆ ತನಿಖಾ ತಂಡದ ರಚನೆ ಆದಮೇಲೆ ಒಂದು 6 ತಿಂಗಳು ಬಿಟ್ಟು ಇಲ್ಲ ತನಿಖಾ ತಂಡದ ವರದಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಮತ್ತೊಂದು ತನಿಖೆಯನ್ನು ಮಾಡಿಸ್ತೀವಿ ಅಂಥೇಳಿ ಮತ್ತೆ ತನಿಖೆ ಕುಂಡಿಸ್ತಾರೆ. ಅದು ಷರತ್ತುಬದ್ಧವಾದಂಥ ತನಿಖೆಯನ್ನು ಮಾಡ್ತಾರೆ. ಏನಂದರೆ 6 ತಿಂಗಳಲ್ಲಿ ಆ ತನಿಖಾ ವರದಿಯನ್ನು ಬಹಿರಂಗಪಡಿಸಿ ಏನು 3,000 ಕೋಟಿ ಭ್ರಷ್ಟಾಚಾರ ಮಾಡಿದರೆ ಎಲ್ಲರಿಗೆ ಜೈಲಿಗೆ ಹಾಕ್ತೀವಿ, ನಮ್ಮ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಜೊತೆಗೆ ಇದು ಭ್ರಷ್ಟರನ್ನು ಜೈಲಿಗೆ ಹಾಕುವುದು, ಭ್ರಷ್ಟಾಚಾರವನ್ನು ತಡೆಯುವುದು 6ನೇ ಗ್ಯಾರಂಟಿ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅನೌನ್ಸ್ಮೆಂಟು ಮಾಡ್ತು. ಆದರೂ ಮುಂದೆ ಬಂದು ಇವರು ಏನು ಮಾಡಿದ್ರು ಅಂದರೆ ಇವತ್ತು ಆ BJP ಸರ್ಕಾರಕ್ಕಿಂತಲೂ ಕೂಡ ಅವರು 40% ಚೋರಾದರೆ ಇವರು 50% ಚೋರಾದರು. ಇವತ್ತು ಆ ಕಾರಣಕ್ಕಾಗಿ ಏನು ಮಂಡಳಿಯಲ್ಲಿ ಸುದೀರ್ಘವಾಗಿ 2019 ರಿಂದ 2024 ಬಹುತೇಕ ಹೋರಾಟಗಳನ್ನು ಮಾಡುತ್ತಾ ಮತ್ತು ಮಾಧ್ಯಮಗಳಲ್ಲೂ ಕೂಡ ಎಷ್ಟೋ ಮಾಧ್ಯಮಗಳಲ್ಲಿ ಇವತ್ತು ವರದಿಗಳಾಗಿದ್ದಾವೆ. ಮೊನ್ನೆನೇ ಕೊಪ್ಪಳದಲ್ಲಿ 72 ಕೋಟಿ ರೂಪಾಯಿ ಹಗರಣ ಬಂತು. ಇಲ್ಲಿ ಜೇವರ್ಗಿ ತಾಲೂಕಿನಲ್ಲಿ 75 ಲಕ್ಷ ರೂಪಾಯಿದೇನು ರೋಡ್ ಮಾಡಿದ್ರು, ರೋಡ್ ಮಾಡಿದೇ 75 ಲಕ್ಷ ಎತ್ತಿರೋದು. ಹೀಗೆ ಹಲವಾರು ನಿದರ್ಶನಗಳು ಇವತ್ತು ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಬಂದಿರುವಂಥ ಉದಾಹರಣೆಗಳಿದ್ದಾವೆ. ಅವನ್ನೆಲ್ಲ ಇಟ್ಕೊಂಡು ನಾವು ಸತತವಾಗಿ ಏನು 5 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಎಲ್ಲ ಡೇಟಾಗಳನ್ನು ಕಲೆಕ್ಷನ್ ಮಾಡಿ ಅವರ ಅಕ್ರಮಗಳನ್ನು ಎಲ್ಲ ಪಟ್ಟಿಗಳನ್ನು ಮಾಡಿ ನಾವು ಏನಂದರೆ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಅಲ್ಲಿಗೆ ನಾವು ಇವತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ವಿ. ಅದನ್ನು ಸ್ಕೂಟ್ನಿ ಮಾಡುವ ಮೂಲಕ ನಮ್ಮ ಅಪೀಲನ್ನು ಇವತ್ತು ಮಾನ್ಯ ಘನ ನ್ಯಾಯಾಲಯ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ನಾವು ಅಲ್ಲಿ ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಅಂದರೆ 2019 ರಿಂದ 2024 ತನಕ ಯಾವೆಲ್ಲ ಕಾಮಗಾರಿಗಳು KKRDBಯಿಂದ ಆಗಿದ್ದಾವೆ ಅದರ ಮೇಲೆ CBIನಿಂದ ತನಿಖೆ ಆಗಬೇಕು ಒಂದು. ಅದಾದಮೇಲೆ ಇವತ್ತು ಕಾನೂನು ಸಂವಿಧಾನ ಬಗ್ಗೆ ಮಾತಾಡುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಅಂದರೆ ಇವತ್ತು ಅವೈಜ್ಞಾನಿಕವಾಗಿ ಕಾನೂನು ಬಾಹಿರವಾಗಿ ಅಧ್ಯಕ್ಷರನ್ನು ಇವತ್ತು ನೇಮಕಾತಿ ಮಾಡಿದೆ. ಮೊದಲನೇದಾಗಿ ಏನು ಇವತ್ತು ಡಾಕ್ಟರ್ ಅಜಯ್ ಸಿಂಗ್ ಅವರದಾರ, ಅವರು
ಒಬ್ಬರು ಶಾಸಕರದಾರ. ಆ ಶಾಸಕರು ಇಲ್ಲಿ ನಮ್ಮ 371J ಕಲಂ ಬೈಲಾದಲ್ಲಿ ಏನು ಹೇಳುತ್ತಂದರೆ 7 ಜಿಲ್ಲೆಗಳಲ್ಲಿರುವಂಥ 7 ಜಿಲ್ಲೆಯ ಜಿಲ್ಲಾ ಉಸ್ತುವಾರಿಗಳಲ್ಲಿ ಒಬ್ಬರನ್ನು ಈ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಒಂದನೇದಾಗಿ. ಎರಡನೇದಾಗಿ ಏನದ ಕಾರ್ಯದರ್ಶಿ ಹುದ್ದೆ. ಆ ಕಾರ್ಯದರ್ಶಿ ಹುದ್ದೆ ಅಂದರೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಸಮನಾಗಿರುವಂಥ ಕಡಿಮೆ ಅಲ್ಲದ ಹುದ್ದೆಯ ಒಬ್ಬ ಅಧಿಕಾರಿಯನ್ನು ಅಂದರೆ RC ಕೇಡರ್ಗಿಂತ ಮೇಲಿರುವಂಥ ಒಬ್ಬ ಅಧಿಕಾರಿಯನ್ನು ಇವತ್ತು ಮಂಡಳಿಗೆ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಬೇಕಂಥೇಳಿ ಅಧಿಸೂಚನೆ ಇದೆ. ಇವತ್ತು ಕಾನೂನು ಉಲ್ಲಂಘನೆ ಮಾಡಿ ಇವತ್ತು DC ಕೇಡರ್ ಇರುವಂಥ ಒಬ್ಬ ಜೂನಿಯರ್ ಅಧಿಕಾರಿಯನ್ನು ಇಲ್ಲಿ ತಂದು ಕುಣಿಸುವ ಮೂಲಕ ಇವತ್ತು ಅಕ್ರಮಗಳು, ಭ್ರಷ್ಟಾಚಾರಗಳು, ಇವತ್ತು ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ 5,300 ಕೋಟಿ ರೂಪಾಯಿ ವಿತೌಟ್ ಥರ್ಡ್ ಪಾರ್ಟಿ ಮಾಡಿರುವಂಥ ದಾಖಲಾತಿಗಳು ಕೂಡ ತಮಗೆಲ್ಲರಿಗೂ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಇವು ಎಲ್ಲವನ್ನು ಇಟ್ಕೊಂಡು ಏನು ಇವತ್ತು ಸರ್ಕಾರ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಪಾರದರ್ಶಕತೆಯಿಂದ ಕೆಲಸ ಮಾಡ್ತೀವಿ ಅಂಥೇಳಿ ಇವತ್ತು ಜಂಬ ಕೊಚ್ಕೊಳ್ಳುತ್ತಾ ಇವತ್ತು ಇವರೇ ಇವತ್ತು ಈ ಏನು ಮಂಡಳಿಯಲ್ಲಿ ಅಕ್ರಮಗಳು, ಭ್ರಷ್ಟಾಚಾರಗಳು ಇವತ್ತು ಭಾಳಷ್ಟು ಅಕ್ರಮಗಳು ಮಾಡ್ತಾಯಿದ್ದಾರೆ. ಈಗ ನಾನು ಒಂದೊಂದಾಗಿ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಏನಂದರೆ ಇವರು ಸರ್ಕಾರದ ಅಧೀನದಲ್ಲಿ ಬರುವಂಥ ಮಂಡಳಿ ಇವತ್ತು ಸರ್ಕಾರದವರು, ನನ್ನ ಹತ್ರ ಲೆಟ್ರ್ ಇದೆ, ಒಂದು ಆದೇಶವನ್ನು, ಸರ್ಕಾರದ ಆದೇಶವನ್ನು ಎಲ್ಲ ಮಂಡಳಿಗಳು, ನಿಗಮ ಮಂಡಳಿಗಳು ಪಾಲನೆ ಮಾಡಬೇಕು. 7 ಬಾರಿ ಇವರು ಸರ್ಕಾರದವರೇ ಇವತ್ತು ವರದಿಯನ್ನು ಕೊಡ್ತಾರೆ. ಅಂದರೆ ನಮಗೆ ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಅಂತೇಳಿ 7 ಲೆಟ್ರ್ಗಳನ್ನು ಸರ್ಕಾರ ಹಾಕತ್ತೆ. ಅದಕ್ಕೂ ರೆಸ್ಪಾನ್ಸ್ ಮಾಡಲ್ಲ ಇಲ್ಲಿ KKRDBಯಲ್ಲಿ. ಮತ್ತು ಇಲ್ಲಿ ಬಿಲ್ಗಳು ಯಾವ ರೀತಿ ಹಗರಣ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ 21/10/2022ಕ್ಕೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗುತ್ತೆ. ಅಂದರೆ ವರ್ಕ್ ಕಂಪ್ಲೀಟ್ ಆಗಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿ ರಿಪೋರ್ಟ್ ಕೊಡ್ತಾರೆ ಸರ್. ಇವ್ರು ಬಿಲ್ ಯಾವಾಗ ಮಾಡ್ತಾರೆ ಅಂದರೆ ಇವರು ಆ ವರದಿ ಮೇಲೆ ಇವತ್ತು ಬಿಲ್ ಮಾಡಿರೋಂಥ ಡೇಟ್ ಯಾವುದಂದ್ರೆ 2025ಕ್ಕೆ ಮಾಡ್ತಾರೆ, 3 ವರ್ಷ ಬಿಟ್ಟು. ಇದು ಏನು ಒರಿಜಿನಲ್ ಥರ್ಡ್ ಪಾರ್ಟಿ ಅದಾನ ಏನು ಡೂಪ್ಲಿಕೇಟ್ ಅದಾನ ಅನ್ನೋದು ಪ್ರಶ್ನೆ ನಮ್ಮದು. ಅಂದರೆ 3 ವರ್ಷಗಳ ಕಾಲ ಇವರು ಥರ್ಡ್ ಪಾರ್ಟಿ ಇವತ್ತು ಇನ್ಸ್ಪೆಕ್ಷನ್ ರಿಪೋರ್ಟನ್ನು ತೊಗೊಂಡು ಇವತ್ತು ಕಾಮಗಾರಿ ಕಂಪ್ಲೀಟ್ ಆದ್ಮೇಲೆ 3 ವರ್ಷ ಬಿಟ್ಟು ಬಿಲ್ ಮಾಡೋ ಅವಶ್ಯಕತೆ ಏನಿತ್ತು ಇವ್ರಿಗೆ? ಇವರು ಒಂದು ವೇಳೆ ಇದು ಮಾಡಿದ್ರೆ 3 ವರ್ಷ ತನಕ ಇವ್ರು ಏನು ಮಾಡಿದ್ರು ಅಂದ್ರೇನು ಮಂಡಳಿ ಅಧಿಕಾರಿಗಳಿಗೆ ಸಿಗುವಂಥ ನೇಮದ್ಯ ಸಿಕ್ಕಿಲ್ವೋ ಅಥವಾ ಏನಾಗಿಲ್ವೋ? ಇಲ್ಲಿ ಡೇಟ್ ಇದೆ 28/3/2025ಕ್ಕೆ ಸರ್ ಬಿಲ್ ಮಾಡಿದ್ದಾರೆ. ಇವ್ರಿಗೆ ನಾಚಿಕೆ ಆಗಬೇಕು. ಮಂಡಳಿ ಯಾವ ದಶೆಯಲ್ಲಿ ಹೋಗ್ತಾ ಇದೆ, ಮಂಡಳಿಯಲ್ಲಿ ಯಾರೆಲ್ಲ ಏನು ಕೆಲಸ ಮಾಡ್ತಾ ಇದ್ದಾರೆ, ಮಂಡಳಿ ದುಡ್ಡು ಅಂದರೆ ಇವತ್ತು ಇವರು ಮಂಡಳಿ ದುಡ್ಡು ಅಂದರೆ ಇವ್ರು ಮನೆ ದುಡ್ಡು ತಿಳ್ಕೊಂಡ್ರ. ಈ ರೀತಿಯಾಗಿ ಅಕ್ರಮ ಭ್ರಷ್ಟಾಚಾರ ಮಾಡುವ ಮೂಲಕ ಇಲ್ಲಿ KKRDB ಅವರೇ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಏನು ಈ ಹಿಂದೆ BJP ಸರ್ಕಾರ ಇದ್ದಾಗ ನಮ್ಮ ಭಾಗದ ಶಾಸಕರುಗಳು ಪ್ರಿಯಾಂಕ ಖರ್ಗೆ ಅವರಾಗಲಿ, BR ಪಾಟೀಲ್ ಅವರಾಗಲಿ, ಇವರೆಲ್ಲರೂ ಕೂಡ ಇವತ್ತು ಕ್ರೆಡಲ್ನಲ್ಲಿ ಅಕ್ರಮಗಳು, ಭ್ರಷ್ಟಾಚಾರಗಳು ಆಗ್ತಾ ಇದ್ದಾವೆ. BJP ಸರ್ಕಾರ ಕ್ರೆಡಲ್ದವರಿಗೆ ವರ್ಕ್ ಕೊಡ್ತಾ ಇದ್ದಾರೆ. ಆ ವರ್ಕ್ ಕೊಟ್ಟು ಇವತ್ತು ಇಡೀ ಮಂಡಳಿ ದುಡ್ಡನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂತೇಳಿ ಅಪವಾದನೆ ಮಾಡಿದ್ರು. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಅಂಕಿಅಂಶ ಕೊಟ್ಟಿದ್ದಾರೆ. ಕ್ರೆಡಲ್ಗೆ 119 ವರ್ಕ್ಗಳನ್ನು ಕೊಟ್ಟಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ. ಇಲ್ಲಿ ಬನ್ನಿರಿ, ಕಲಬುರಗಿಯಲ್ಲಿ 621 ವರ್ಕ್ಗಳು ಕೊಟ್ಟಿದ್ದಾರೆ ಒಂದೇ ವರ್ಷದಾಗ. ಆಮೇಲೆ ಇಲ್ಲಿ ಯಾದಗಿರಿಯಲ್ಲಿ 898 ವರ್ಕ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಇವತ್ತು BJP ಸರ್ಕಾರದಲ್ಲಿ ಭ್ರಷ್ಟರಿರುವವರು ಕಾಂಗ್ರೆಸ್ ಸರ್ಕಾರ ಬಂದಾಗ ಪವಿತ್ರ ಆಗಿಬಿಡ್ತಾರ? ಅವೇ ಅಧಿಕಾರಿಗಳಲ್ಲ ಈಗ. ಅಂದರೆ BJP ಸರ್ಕಾರದಲ್ಲಿ ಅಪವಿತ್ರ ಆಗಿರ್ತಾರೆ, ಇವರು ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದ ಕೂಡಲೇ ಪವಿತ್ರ ಮಾಡಿಬಿಡ್ತಾರೆ ಇವರು. ಆಮೇಲೆ ಇಲ್ಲಿ ಇನ್ನೊಂದು, ಈಗ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಾಂಸ್ಕೃತಿಕ ಸಂಘದಲ್ಲಿ 300 ಕೋಟಿ ರೂಪಾಯಿ ಹಗರಣ ಆಗಿದೆ. ಅಲ್ಲಿರುವಂಥ ಕಾರ್ಯದರ್ಶಿಗಳು ಮತ್ತು ಅಂಡರ್ ಸೆಕ್ರೆಟರಿ ಅಧೀನ ಕಾರ್ಯದರ್ಶಿಗಳು ಅಕ್ರಮ ಮಾಡಿದ್ದಾರೆ ಅಂಥೇಳಿ ನಮ್ಮ ಸಚಿವರು ಸಿದ್ದರಾಮಯ್ಯ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅದೇ ಕಾರ್ಯದರ್ಶಿಯೇ ಇವರು PS ಮಾಡ್ಕೋತಾರೆ, ಪರ್ಸನಲ್ ಸೆಕ್ರೆಟರಿ. ಮತ್ತು ಏನು ಅಂಡರ್ ಸೆಕ್ರೆಟರಿ ಇರ್ತಾನೆ ಅಧೀನ ಕಾರ್ಯದರ್ಶಿಯನ್ನು ಡಾಕ್ಟರ್ ಅಜಯ್ ಸಿಂಗ್ ಅವರು PS ಮಾಡ್ಕೋತಾರೆ. ಅದರಲ್ಲಿ ಭಾಳ ಕಳ್ತನ ಕಡಿಮೆ ಮಾಡಿದಿರಿ, ನಮ್ಮ ಹತ್ರ ಬರ್ರಿ ಜಾಸ್ತಿ ಕಳ್ತನ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಇವರು ಸುಳ್ಳು ಆಶ್ವಾಸನೆಗಳನ್ನು ಕೊಡುತ್ತಾ ಇಡೀ ನಮ್ಮ ಮಂಡಳಿಯ ದುಡ್ಡನ್ನು ಲೂಟಿ ಮಾಡಬೇಕು, ಕೊಳ್ಳೆ ಹೊಡಿಬೇಕು ಅಂಥೇಳಿ ಇವರು ಪ್ಲ್ಯಾನ್ ಮಾಡಿಕೊಂಡು ಮಂಡಳಿಯ ದುಡ್ಡನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಅದಕ್ಕಾಗಿ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ದರೆ
ಇವರು ಒಂದು ಸೆಕೆಂಡ್ ಇನ್ನೊಂದು ಪೇಜ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ 2025ಕ್ಕೆ ಸರ್ ನಿಮ್ಗೆಲ್ಲರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ 10/5/2025ಕ್ಕೆ ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಪ್ರೊಸೀಡಿಂಗ್ ಆಗುತ್ತೆ ಒಂದು KKRDBಯಲ್ಲಿ ಲಾಸ್ಟ್ ಪೇಜ್. ಅದರ 2ನೇ ಪೇಜಲ್ಲಿ 10ನೇ ನಿರ್ಣಯ ಸದರಿ 3 ಸಕ್ಕರೆ ಕಾರ್ಖಾನೆಗಳಿಗೆ ಹಾಗೂ 1 ನೂಲಿನ ಗಿರಣಿಗೆ HKIDB ಕಲಬುರಗಿ ವತಿಯಿಂದ ನೀಡಲಾದ ಸಾಲ ಬಂಡವಾಳವನ್ನು ಮನ್ನಾ ಮಾಡಲು ಸಹಮತಿ ನೀಡಿ ಸರ್ಕಾರ ಗಟ್ರ ಅಂದ್ರೆ ಶುಗರ್ ಫ್ಯಾಕ್ಟ್ರಿಗಳೆಲ್ಲ ಲಾಸ್ದಾಗವ ಇವ್ರು ರೊಕ್ಕ ಕೊಟ್ಟಕ್ಕಿಂದ್ರೆ ಅದಕ್ಕೆ ಬಿಡುಗಡೆ ಮಾಡಿಸ್ತಾರಂತ. ನಮ್ಮ ಎಷ್ಟೋ ಹಳ್ಳಿಗಳಿಗೆ ನೀರುಗಳಿಲ್ಲ, ರಸ್ತೆಗಳಿಲ್ಲ, ಒಳ್ಳೆಯ ಮೌಲ್ಯಾಧಾರಿತ ಶಿಕ್ಷಣಗಳು ಸಿಗ್ತಾಯಿಲ್ಲ, ಶಾಲಾ ಕೊಠಡಿಗಳ ಸಂಖ್ಯೆಗಳು ಕಡಿಮೆ ಅದಾವ, ಟೀಚರ್ಸ್ಗಳಿಲ್ಲ. ಇವೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಇವು ಸಮಸ್ಯೆಗಳ ಬಗ್ಗೆ ಮಾತಾಡೋಕೆ ರೆಡಿ ಇಲ್ಲ ಇವರು. ಇವತ್ತು ಶುಗರ್ ಫ್ಯಾಕ್ಟ್ರಿಗಳು ಸಾಲ ಮನ್ನಾ ಮಾಡ್ತಾರಂತ ಇವರು. ಸರ್ ಸಾಲ ಇದರೊಳಗೆ ಐಡೆಂಟಿಫೈ ಮಾಡಿಲ್ಲ ಸರ್ ಅವರು. ಪ್ರೊಸೀಡಿಂಗ್ ಕಾಪಿ ತೊಗೊಂಡಿದ್ದೀನಿ, ಪ್ರೊಸೀಡಿಂಗ್ ಕಾಪಿಯಲ್ಲೇ ಅವರು ಪ್ರಸ್ತಾಪ ಮಾಡಿದಂತೆ ನಾನು ಹೇಳ್ತಾ ಇದ್ದೀನಿ ಸರ್. ಈಗ ಎಷ್ಟೇ ಇರಲಿ 1 ಲಕ್ಷ ಇರಲಿ 10 ಲಕ್ಷ ಕೋಟಿ ಇರಲಿ ತಪ್ಪಲ್ಲ ಸರ್. ಈಗ ಶುಗರ್ ಫ್ಯಾಕ್ಟ್ರಿಗಳು ಯಾವುದಾದ್ರೂ ಲಾಸ್ ಇದ್ದಾವ? ಇವತ್ತು ಇವ್ರಿಗೆ ನಾಚಿಕೆ ಬರಬೇಕಲ್ಲ ಸರ್. ಇವರು ಸರ್ಕಾರ ನಡೆಸ್ತಾ ಇರೋದು ಯಾವ ಇದು ಉದ್ದೇಶಕ್ಕಾಗಿ? ಇವರು ಬರೀ ತಮ್ಮ ಕೊಳ್ಳೆ ಹೊಡೆಯೋದು, ಲೂಟಿ ಮಾಡೋದು, ಆ ದಲ್ಲಾಳಿಗಳನ್ನು ಇಟ್ಕೊಂಡು ಏಜೆಂಟ್ಗಳನ್ನು PA ಅಂತ ಹೇಳ್ಕೊಂಡು ಇವತ್ತು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಈಗ ಅದರದೊಂದು ಈಗ ಇಷ್ಟರಲ್ಲೇ ನಾವು ಕೋರ್ಟ್ ಮರೆಗೆ ಹೋಗ್ತಾ ಇದ್ದೀವಿ. ಕೋರ್ಟಲ್ಲೂ ಕೂಡ ಕೆಲವೊಂದು ಆಡಿಯೋಗಳು ಮತ್ತು ವಿಡಿಯೋಗಳು ಅದಾವ. ಇವ್ರು ಯಾವ ರೀತಿಯಾಗಿ ಕಾಂಟ್ರಾಕ್ಟ್ರುಗಳ ಹತ್ರ ಮತ್ತು ಈಗೇನು ಗುತ್ತಿಗೆ ಪಡ್ಕೋತಾರಲ್ಲ ಅವ್ರ ಹತ್ರ ದುಡ್ಡುಗಳನ್ನು ಯಾವ ರೀತಿಯಾಗಿ ಪರ್ಸೆಂಟೇಜ್ ಮಾತಾಡ್ತಾರೆ ಅನ್ನೋದು ಕೆಲವು ದಿನಗಳಲ್ಲಿ ಆಡಿಯೋ ಬರೋದಿದೆ. ಅವು ಕೋರ್ಟಿಗೆ ನಾವು ಸಬ್ಮಿಟ್ ಮಾಡ್ತೀವಿ. ಈ ಮೂಲಕ ಸರ್ಕಾರಕ್ಕೆ ಈಗಲಾದರೂ ನಾಚಿಕೆ ಬಂದು ಕಾನೂನು ಬಾಹಿರವಾಗಿ ಕೆಲಸ ಮಾಡೋದನ್ನು ಬಿಟ್ಟು ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟಿನಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡ್ದೇನೆ ಮೊದಲು ಈ KKRDB ಅಧ್ಯಕ್ಷರನ್ನು ಇಲ್ಲಿಂದ ಕೈ ಬಿಡಬೇಕು. ಮತ್ತು ಇವರ ಅವಧಿಯಲ್ಲಿ ಇವರ ಕೋಟಾದಡಿಯಲ್ಲಿ ಹಲವಾರು ಹಗರಣಗಳಾಗಿದ್ದಾವೆ ಅನ್ನೋದು ಇದೆ. ಆ ಕಾರಣಕ್ಕಾಗಿ ಸರ್ಕಾರವೇ ಏನು ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಇದೆ ಆ ನ್ಯಾಯಾಲಯಕ್ಕೆ ಇವರು ಕಂಪ್ಲೇಂಟ್ ಕೊಡಬೇಕು ಅಥವಾ SIT ಮೂಲಕ ಅದನ್ನು ತನಿಖೆ ಮಾಡಿಸಬೇಕು. ಆಮೇಲೆ ಏನದ ಸೆಕ್ರೆಟ್ರಿಯವರು ಇವತ್ತು ಜೂನಿಯರ್ ಕೇಡರ್ ಸೆಕ್ರೆಟ್ರಿ ಅವರು ಜಾಯಿಂಟ್ ಸೆಕ್ರೆಟ್ರಿ ಅದಾರೆ, ಸೆಕ್ರೆಟ್ರಿ ಅಲ್ಲ, ಅವ್ರ ಆರ್ಡ್ರೇ ಜಾಯಿಂಟ್ ಸೆಕ್ರೆಟ್ರಿ ಅಂತದ. ಇವತ್ತು ಬೈಲಾ ಏನು ಹೇಳತ್ತಂದ್ರೆ ಸರ್ಕಾರದ ಕಾರ್ಯದರ್ಶಿ ಏನು ಗೌರ್ಮೆಂಟು ಸೆಕ್ರೆಟ್ರಿ ಇರ್ತಾರೆ ಅವರ ಸಮಾನವಾದಂಥ ಹುದ್ದೆಯ ಅಧಿಕಾರಿಯನ್ನು ನೀವು ನೇಮಕ ಮಾಡಬೇಕು. ಇವತ್ತು ಯಾಕ್ರಿ ಅವ್ರಿಗೆ ಯಾಕೆ ನೇಮಕ ಮಾಡ್ಬೇಕಂದ್ರೆ ಇವತ್ತು ಸರ್ಕಾರದ ಆದೇಶಗಳನ್ನು ಇವತ್ತು ಇವ್ರಿಗೆ ಪಾಲನೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಸರ್ಕಾರ ಅಂದ್ರೆ ಏನು? ಇವತ್ತು ಸಚಿವರು ಲಾಸ್ಟ್ ಟೈಮ್ ನಾನು ಪ್ರೆಸ್ ಮೀಟಲ್ಲಿ ಕೊಟ್ಟಿದ್ದೀನಿ, ಸಚಿವರು ಉಗಿದ್ಬಿಟ್ಟಾರ. ನಿಮಗೇನು ಒಂದಾದರೂ ನಿಮಗೆ ಆದೇಶಗಳ ಪಾಲನೆ ಮಾಡೋಕ್ಕೆ ಬರುತ್ತಾ ಅಂತೇಳಿ ಪ್ರೊಸೀಡಿಂಗ್ ಕೊಟ್ಟಿದ್ದೀನಿ. ಈಗ ಮತ್ತೆ ಸರ್ಕಾರದ ಕಾರ್ಯದರ್ಶಿಗಳು ಯೋಜನೆ ಕಾರ್ಯಕ್ರಮ ಸಂಯೋಜನೆ ಸಾಂಖ್ಯಿಕ ಇಲಾಖೆಯಿಂದ ಇಲ್ಲಿ ಉಲ್ಲೇಖದಲ್ಲಿ ನನ್ನ ಹೆಸರಿದೆ 7 ಲೆಟರ್ಗಳನ್ನು ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ 5 ತಿಂಗಳಲ್ಲಿ. ಒಂದಕ್ಕೂ ಇವರು ಆನ್ಸರ್ ಇಲ್ಲ. ದುಡ್ಡು ಮಾತ್ರ ಸರ್ಕಾರದಿಂದ ಬೇಕು, ಅಪ್ರೂವಲ್ ಬೇಕಾದ್ರೂ ಅಲ್ಲಿಂದ ಅಪ್ರೂವಲ್ ತರಬೇಕು ಇವರೆಲ್ಲಕ್ಕೆ. ಮತ್ತು ಸರ್ಕಾರ ಆದೇಶಗಳನ್ನು ಪಾಲನೆ ಮಾಡಲಿಲ್ಲ ಅಂದರೆ ಇವರು ಯಾವ ಅಧಿಕಾರಿಗಳು ಅಂತ ಅನ್ನೋದು ನನ್ನ ಪ್ರಶ್ನೆ. ಇವರು ಈ ಕುತಂತ್ರದಿಂದಲೇ ನಮ್ಮ ಇಡೀ ಹೈದರಾಬಾದ್ ಕರ್ನಾಟಕ ಏನು ಡೆವಲಪ್ಮೆಂಟ್ ಆಗಿತ್ತು, ನಾವೇನೆಲ್ಲ ಕನಸು ಕಂಡಿದ್ವಿ ಇಲ್ಲಿ ಭಾಗದ ಜನರು, ಆ ಕನಸಿಗೆ ನಾವು ಗುರಿ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ಉನ್ನತ ಮಟ್ಟದ ಅಧಿಕಾರಿ, ಒಬ್ಬ ಸಚಿವರಿಲ್ಲಿದ್ದರೆ ಅಧಿಕಾರಿಗಳು ಭಯ ಬೀಳ್ತಾರೆ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಸರ್. ಹೋಗಿದ್ದೀವಿ ಸರ್. ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಯಶವಂತರಾವ್ ಸೂರ್ಯವಂಶ, ವಿಜಯಕುಮಾರ್ ಮಠಪತಿ, ವಿಜಯ್ ಜಾಧವ್, MD ಅಮನ್ ಸೇರಿದಂತೆ ಇತರರು ಹಾಜರಿದ್ದರು.